ಕಳೆದ 2 ತಿಂಗಳುಗಳಿಂದ ಸತತವಾಗಿ ಏನು ಮಳೆ ಬರ್ತಾ ಇದೆ. ಬಹುಶಃ ರೈತರೆಲ್ಲ ಹೇಳೋ ಪ್ರಕಾರ ಕಳೆದ 30-40 ವರ್ಷದಲ್ಲಿ ಈ ರೀತಿ ಮಳೆ ನೋಡಿರಲಿಲ್ಲ. 60-70% ಅಷ್ಟು ಹೆಚ್ಚು ಮಳೆ ಆಗಿರುವಂತದ್ದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಬೀದರ್ ಇರ್ಬೋದು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆ, ಇದ್ರ ಪರಿಣಾಮ ರೈತ ಬೆಳೆದಿರ್ತಕ್ಕಂಥ ಬೆಳೆ ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಹೆಸರು ಇರ್ಬೋದು, ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. 70-80% ಅಷ್ಟು ಹಾಳಾಗಿದೆ ಸಂಪೂರ್ಣವಾಗಿ. ಹತ್ತಿನೂ ಕೂಡ ಹಾಳಾಗಿದೆ. ಕೆಲವು ಕಡೆ ಈ ಭಾಗದಲ್ಲಿ, ಅಫ್ಜಲ್ಪುರ ಭಾಗದಲ್ಲಿ ಕಬ್ಬುನು ಕೂಡ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮ ರೈತರು ಮಾತನಾಡ್ತಾ ಇದ್ರು. ಒಂದು ಕಡೆ ಅತಿವೃಷ್ಟಿಯ ಪರಿಣಾಮ, ಮತ್ತೊಂದು ಕಡೆ ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನೋ ನೀರನ್ನ ಬಿಟ್ಟಿದ್ದಾರೆ. ಹೊರ ಹರಿವು ಹೆಚ್ಚಾಗಿರುವುದರಿಂದ ಒಂದ್ ರೀತಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರ ತತ್ಕ್ಷಣ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು, ಧಾವಿಸ್ಬೇಕಾಗಿತ್ತು. ಆ ಆತಂಕ, ದುಗುಡ ಇದೇನು ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ. ಪಾಪ ರೈತರು ಕಂಗಾಲಾಗಿ ಇವತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಸಹ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು, ಬೀದರ್ ಜಿಲ್ಲೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಜಿಲ್ಲೆ, ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಿನಃ ಬಂದು ರೈತರ ಹೊಲಕ್ಕೆ ಭೇಟಿಯನ್ನ ನೀಡಬೇಕು, ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೆ ಇರುವಂತದ್ದು. ಇದು ನಿಜವಾಗ್ಲೂ ಕೂಡ ದುರಂತ, ನಾಡಿನ ದುರಂತ. ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡಬಾರ್ದು ರಾಜ್ಯ ಸರ್ಕಾರ. ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡದೇನೆ ತತ್ಕ್ಷಣ ಸ್ಪಂದನೆ ಮಾಡಬೇಕು, ಪರಿಹಾರವನ್ನ ಘೋಷಣೆ ಮಾಡಬೇಕು. ನಾನು ಔರಾದ್ ತಾಲೂಕಿನಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಾಗ ಹುಮ್ನಾಬಾದ್ ಕೂಡ ಹೋಗಿದ್ದೆ. ಅಲ್ಲೂ ಕೂಡ ರೈತರು ಇವತ್ತು ನಮಗೆ ಬೆಳೆ ಸಾಲವನ್ನ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ರೈತರು ಮಾಡಿರುವಂತದ್ದು. ನಾನು ಮೊನ್ನೆ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಬಹುಶಃ ಅವ್ರು ಮರ್ತಿರ್ಬೋದು. ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಏಕಾಂಗಿ ಆಗಿದ್ರು, ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರ್ಲಿಲ್ಲ. ಆದ್ರೆ ಅವರು ವೈಮಾನಿಕ ಸಮೀಕ್ಷೆ ಜೊತೆಗೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ ಜಿಲ್ಲೆ ಸ್ವತಃ ಅವರೇ ಹೋಗಿ, ಕಾರಜೋಳ ಸಾಹೇಬ್ರು ಇದ್ರು ಆ ಟೈಮಲ್ಲಿ, ಸಚಿವರು ಇರಲಿಲ್ಲ ಇನ್ನೂ ಕೂಡ, ರೈತ ನಾಯಕ ಎಲ್ಲ ಮಾಜಿ ಸಚಿವರನ್ನ ಕರ್ಕೊಂಡು ಸ್ವತಃ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ರು. ಅಖಾಡಕ್ಕೆ ಇಳಿಯೋದು ಅಷ್ಟೇ ಅಲ್ಲ, NDRF ನಾರ್ಮ್ಸ್ ಪ್ರಕಾರ ಏನ್ ಪರಿಹಾರ ಬರಬೇಕಾಗಿತ್ತು ಅದು ಒಂದ್ ಕಡೆ, ಅದು ಕಾಯ್ದೇನೆ ತತ್ಕ್ಷಣ ಆನ್ ದ ಸ್ಪಾಟ್ ಯಾವ ಬಡವರು ಮನೆಯನ್ನ ಕಳ್ಕೊಂಡಿದ್ರು ಅಲ್ಲೇ ಮನೆಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂಥ ಆದೇಶವನ್ನ ಮಾಡಿದ್ರು, 5 ಲಕ್ಷ ರೂಪಾಯಿ. ಮತ್ತೆ ಏನು ರೈತರು ಬೆಳೆ ಸಂಪೂರ್ಣ ನಾಶ ಆಗಿತ್ತು, NDRF ನಾರ್ಮ್ಸ್ ಏನಿತ್ತು ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ಅದನ್ನ ಬಿಜೆಪಿ ಸರ್ಕಾರ ಯಡಿಯೂರಪ್ಪರು ಅಷ್ಟೇ ಪರಿಹಾರವನ್ನ ಘೋಷಣೆ ಮಾಡಿದ್ರು. ನಾನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಏನು ಜಾತಿ ಜನಗಣತಿ ಇದ್ರಲ್ಲಿ ಮುಳುಗೋಗಿದ್ದೆ ಕಾಂಗ್ರೆಸ್ ಸರ್ಕಾರ, ಅದ್ರ ಕಡೆ ನಡೀತದೆ. ಆದ್ರೆ ಇವತ್ತು ಆದ್ಯತೆ ರಾಜ್ಯದ ರೈತರ ಬಗ್ಗೆ ಇರಬೇಕು. ಈ ನಾಡಿನ ಬೆನ್ನೆಲುಬಾಗಿರುವಂತಹ ರೈತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ. ಹಾಗಾಗಿ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡದೇನೆ ಇವತ್ತು ತಕ್ಷಣ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು. ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ದಯಮಾಡಿ ನಾನು ಈ ನಾಡಿನ ರೈತರ ಪರವಾಗಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಕೈ ಮುಗಿದು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ. ಏನ್ ಮಾಡ್ತಾ ಇದ್ರೆ ನಿಮ್ ಕೃಷಿ ಸಚಿವರು, ಏನ್ ಮಾಡ್ತಾ ಇದ್ರೆ ನಿಮ್ ಕಂದಾಯ ಸಚಿವರು, ಏನ್ ಮಾಡ್ತಾ ಇದ್ರೆ ನಿಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರುಗಳು? ಜಿಲ್ಲೆನಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಅಲ್ಲಿ DC ಜೊತೆ ಚರ್ಚೆ ಮಾಡಿದ್ರು ಸಾಕಾಗಾದ್ರೆ, ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಂತೂ ಆಕಾಶದಲ್ಲೇ ಇರ್ತಾರೆ, ಅವರಂತೂ ನೆಲದ ಮೇಲೆ ಇಳಿಯೋದೇ ಇಲ್ಲ. ಕನಿಷ್ಠ ಇಂಥ ಸಂದರ್ಭದಲ್ಲಾದ್ರೂ ಕೂಡ ಇಡೀ ರಾಜ್ಯಕ್ಕೆ ಪಾಠ ಹೇಳ್ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಇಂಥ ಸಂದರ್ಭದಲ್ಲಾದ್ರೂ ಕೂಡ ಸ್ವಲ್ಪ ಭೂಮಿಗೆ ಇಳಿದು ರೈತರ ಹೊಲಕ್ಕೆ ಭೇಟಿ ಕೊಟ್ಟು, ರೈತರಿಗೆ ಭೇಟಿಯನ್ನು ಕೊಟ್ಟು ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು. ಇದನ್ನ ಇವತ್ತು ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ.